ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಇವತ್ತು ನಾವು ಬ್ರೇಕ್ಫಾಸ್ಟಿಗೆ ರೊಟ್ಟಿ ಮಾಡಿದ್ವಿ. ಈಗೀಗ ದಿನ ತಿಂಡಿ ರೊಟ್ಟಿನ ಮಾಡಾಕ್ತೇವೆ. ಇದು ಬೆಂಡೆಕಾಯಿ ಪಚಡಿ ಮತ್ತು ಇನ್ನೊಂದು ಪಲ್ಯ ಪಂಪ್ಕಿನ್ದು. ಭಾರ್ಗವ್ಗೆ ಬೆಂಡೆಕಾಯಿ ಪಚಡಿ ಖಾರ ಆಗಿತ್ತು ಅಂತೇಳಿ ಮತ್ತು ಸಪ್ರೇಟಾಗಿ ಮಾಡಾತಿದ್ದೆ. ಅವ್ನು ಬೆಂಡೆಕಾಯಿ ತಿನ್ನೋಲ್ಲ, ಅದಕ್ಕೆ ಈ ಥರ ಸಪ್ರೇಟಾಗಿ ಒಂದು ಸ್ವಲ್ಪ ಸ್ವೀಟ್ ಜಾಸ್ತಿಯಾಗಿ ಮಾಡಿದ್ರೆ ತಿಂತಾನೇನೋ ಅಂತೇಳಿ ಮಾಡಾತಿದ್ದೆ. ಅದಕ್ಕೆ ಈಗ ಬೆಂಡೆಕಾಯಿನ ಹುರ್ಕೊಳತ್ತಿದ್ದೆ. ಸಣ್ಣ ಮಕ್ಕಳಿಗೆ ಹೆಂಗೆ ಮಾಡಿಕೊಡ್ಬೋದು ಅಂತ ಅದ್ರೊಳಗೆ ತೋರಿಸ್ತೇನೆ ನೋಡಿರಿ. ಇದನ್ನು ಹುರಿಯಬೇಕಾದ್ರೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತೀನಿ ಇದಕ್ಕೆ. ಅಷ್ಟೊತ್ತಿಗೆ ಭಾಗವ ಎದ್ದಿದ್ದ, ಸೊ ಅವನಿಗೆ ಬ್ರಷ್ ಮಾಡಿಸಿ ಸ್ನಾನ ಮಾಡಿಸಿದೆ. ಈಗ ಡ್ರೆಸ್ ಐರನ್ ಮಾಡಿದೆ. ಬೆಳಿಗ್ಗೆ ಇದೊಂದು ಕೆಲಸ ಮುಗಿದ್ಬಿಟ್ರೆ ಅರ್ಧ ಕೆಲಸ ಮುಗ್ದಂಗೆ ಅನಿಸ್ತೈತೆ ನೋಡಿರಿ. ಜೋರು ಹೇಳಬೇಕು. ಹಾಂ, ಬಂದಾಳ ನೋಡ್ಬಾಗವ, ಹೇಳು. ಗಾಯತ್ರಿ ಮಂತ್ರ. ನಮಸ್ಕಾರ ಮಾಡು. ಅದನ್ನು ಕೆಳಗಿಡು. ಹೇಳು. ನೀ ಹೋಗ್ಬೇಕು. ಹೇಳು, ಬೇಗ ಹೇಳು. ಜೋರಾಗಿ ಚಂದಾಗಿ ಹೇಳಬೇಕು, ಕೈ ನಮಸ್ಕಾರ ಮಾಡ್ಕೊಂತ. ಈಗ ಇದು ಇನ್ನೂ ಫ್ರೈ ಆಗಬೇಕು. ಸೊ ಇದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ತೀನಿ, ಬೇಗ ಫ್ರೈ ಆಗತ್ತೆ ಅಂತ. ನೆಕ್ಸ್ಟ್ ಆನಿಯನ್ ಹಾಕ್ತೀನಿ ಇದ್ರಾಗ. ನೋಡಿರಿ, ಇವೆಲ್ಲ ಫ್ರೈ ಮಾಡಿಕೊಂಡೆ, ಆನಿಯನ್ನು ಮತ್ತು ಬೆಂಡೆಕಾಯಿ ಮತ್ತು ಬೆಳ್ಳುಳ್ಳಿ. ಈಗ ಹಸಿ ಕೊತ್ತಂಬರಿ ಹಾಕ್ತೀನಿ. ಸ್ವಲ್ಪ ಉಪ್ಪು ಹಾಕಿದೆ, ಆಮೇಲೆ ಬೆಲ್ಲ ಹಾಕ್ತೀನಿ. ಇದಿಷ್ಟು ಮಾಡಿ ಇದರಿಂದ ಕುಟ್ತೀನಿ. ಇದಿಷ್ಟು ಮಾಡಿದರೆ ಮುಗೀತು. ನೋಡ್ಬೇಕು ಇದನ್ನು ತಿಂತಾನ ಇಲ್ಲ ಅಂತ. ನೆಕ್ಸ್ಟ್ ನಾನು ಇಲ್ಲಿ ಅವಲಕ್ಕಿ ಮಾಡಬೇಕಿತ್ತು. ಅದಕ್ಕೆ ಒಗ್ಗರಣೆಗೆಲ್ಲ ರೆಡಿ ಮಾಡಿದ್ದೆ. ಇದರೊಳಗೆ ಒಗ್ಗರಣೆನೂ ಮಾಡಿದೆ. ಭಾಳ ಟ್ರೈ ಮಾಡಿದೆ ತಿನ್ಸೋಕ್ಕಾದ್ರೆ ಇವನಿಗೆ ಅದು ಟೇಸ್ಟ್ ಲೈಕ್ ಆಗಲಿಲ್ಲ. ಬೆಂಡೆಕಾಯಿ ಅಂದರೆ ಆಲ್ಮೋಸ್ಟ್ ಎಲ್ಲ ಮಕ್ಕಳು ಇಷ್ಟಪಟ್ಟು ತಿಂತಾರೆ, ಬಟ್ ಇವನಿಗೆ ಬೆಂಡೆಕಾಯಿ ಇಷ್ಟ ಆಗೋದಿಲ್ಲ. ಬೆಂಡೆಕಾಯಿ ಫ್ರೈ ಮಾಡಿದ್ರೆ ಅಷ್ಟೇ ಅವ್ನು ತಿಂತಾನೆ. ಇಷ್ಟು ಇಷ್ಟಪಟ್ಟು ಮಾಡಿದ್ದೆ, ತಿನ್ನಲಿಲ್ಲ ಇವನು. ಒಂದೆರಡು ತುತ್ತಷ್ಟು ತಿಂದ. ಆಮೇಲೆ ಹೊರಗೆ ಕರ್ಕೊಂಡು ಹೋಗಿ ಅವಾಗೂ ತಿನ್ಸೋಕ್ಕೆ ಟ್ರೈ ಮಾಡಿದೆ, ತಿನ್ನಲಿಲ್ಲ. ಸೊ ರೊಟ್ಟಿ ಜೊತೆ ಮತ್ತು ಅಗಸಿ ಚಟ್ನಿ ಮತ್ತು ತುಪ್ಪ ಹಚ್ಚಿ ತಿನ್ನಿಸಿದೆ, ಅದನ್ನು ತಿಂದ.
ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಮಾರ್ಕೆಟಿಗೆ ಹೋಗೋದಿತ್ತು. ಅದು ಮಧ್ಯಾಹ್ನದ ಹೊತ್ತು ಹೊಂಟಿದ್ವಿ. ಇಲ್ಲಿ ಭಾಳ ಬಿಸಿಲೈತಿ ಈಗ, ಅದಕ್ಕೆ ಮುಖ ಎಲ್ಲ ಫುಲ್ ಕವರ್ ಮಾಡ್ಕೊಂಡು ಹೊಂಟಿದ್ದೆ. ನೋಡ್ರಿ ನನ್ನ ಕಣ್ಣು ಎಷ್ಟು ಚಂದ ಕಾಣಿಸತ್ತಿದ್ವು. ಐಬ್ರೋಸ್ ಮಾಡಿಸಿಲ್ಲ ನಾನು. ಸ್ಕೂಟಿ ತೊಗೊಂಡು ಹೋಗೋದು ಒಂದು ಖುಷಿ, ಭಾಳ ಎಂಜಾಯ್ ಅನ್ನಿಸ್ತೈತಿ. ಸೊ ಇಷ್ಟು ಬಿಸಿಲಿದ್ದರೂ ಸ್ಕೂಟಿ ತೊಗೊಂಡು ಹೋಗಿರ್ತೀನಿ. ಪೆಟ್ರೋಲ್ ಖಾಲಿಯಾಗಿತ್ತು, ಸೊ ಪೆಟ್ರೋಲ್ ಬಂಕಿಗೆ ಬಂದಿದ್ವಿ. ಅದಕ್ಕೂ ಮುಂಚೆ ಅಲ್ಲಿ ಇರೋ ಇದ್ರ ಅಪೋಸಿಟ್ ಒಂದು ಪೆಟ್ರೋಲ್ ಬಂಕ್ ಇತ್ತು, ಅಲ್ಲಿ ಹೋಗಿದ್ದು. ಅಲ್ಲಿ ಪೆಟ್ರೋಲ್ ಖಾಲಿಯಾಗಿತ್ತು. ಸೊ ಮತ್ತೆ ಇಲ್ಲಿ ಬಂದು ಹಾಕಿಸ್ಕೊಂಡು ಈಗ ಸ್ಮಾರ್ಟ್ ಬಜಾರಿಗೆ ಬಂದ್ವಿ. ಇಲ್ಲಿ ಇನ್ನೊಂದು ಕಿರಾಣಿ ಅಂಗಡಿಗೆ ಬಂದಿದ್ವಿ. ಇಲ್ಲೊಂದಿಷ್ಟು ಸಾಮಾನು ತೊಗೊಳೋಗಿದ್ವು. ಎಲ್ಲ ಮುಗಿಸಿ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಚಪಾತಿ ಮಾಡೋದಿತ್ತು, ಚಪಾತಿ ಮಾಡಿದೆ. ಮಧ್ಯಾಹ್ನದ ಊಟ ಹಿಂಗಿತ್ತು ನೋಡಿರಿ, ಚಪಾತಿ ಮತ್ತು ಬ್ಯಾಳೆ ಪಲ್ಯ. ಅನ್ನದ ಜೊತೆನೇ ಅನ್ನ ಮತ್ತು ಬ್ಯಾಳೆ ಪಲ್ಯ ಮಾಡಿದ್ವಿ ಇವತ್ತು. ಬಿಸಿಲಿದ್ದಕ್ಕೆ ಭಾರ್ಗವನ್ನ ಮಾರ್ಕೆಟಿಗೆ ಕರ್ಕೊಂಡು ಹೋಗಿದ್ದಿಲ್ಲ, ಅವ್ನ ಫ್ರೆಂಡ್ ಮನೆಯೊಳಗೆ ಬಿಟ್ಟು ಹೋಗಿದ್ವಿ. ಅಲ್ಲಿ ಅವನಿಗೆ ಸುಸ್ಸು ಬಂದವು, ಹೇಳೇ ಇಲ್ಲ, ಅಲ್ಲೇ ಮಾಡಿಬಿಟ್ಟಾನ. ಅದಕ್ಕೆ ಅವ್ರ ಅಕ್ಕ ಅವನಿಗೆ ಡ್ರೆಸ್ ಚೇಂಜ್ ಮಾಡಿಸಿ ಅವ್ನ ಫ್ರೆಂಡಿನ ಡ್ರೆಸ್ನ ಹಾಕಿ ಕಳಿಸ್ಯಾರ. ಹುಡುಗಿ ಡ್ರೆಸ್ ಹಾಕೊಂಡು ಬಂದಿದ್ದ. ಸಾಯಂಕಾಲ ಮನೆಗೆ ಗೆಸ್ಟ್ ಬಂದಿದ್ದರು, ಸೊ ಉಪ್ಪಿಟ್ಟು ಮಾಡಿದ್ದೆ. ಭಾರ್ಗವ್ಗೆ ನೈಟ್ ಊಟಕ್ಕೆ ಪಾಲಕ್ ಸೊಪ್ಪಿನ ಚಪಾತಿ ಮಾಡಿದ್ದೆ. ಡೈಲಿ ಲಾಗ್ಸ್ ದಿನ ಮಾಡೋಕ್ಕಾಗತ್ತಿಲ್ಲ ನಂಗೆ. ಪ್ಲೀಸ್ ವಿಡಿಯೋಸ್ ಎಲ್ಲ ನೋಡ್ತಾ ಇರ್ರಿ. ನೈಟ್ ಇವನಿಗೆ ಆಟ ಆಡಿಸ್ಕೊಂತ ಊಟ ಮಾಡಿಸ್ದೆ. ಇವತ್ತಿನ ದಿನ ಹಿಂಗಿತ್ತು. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ. ಥ್ಯಾಂಕ್ ಯು.